ಹಾಯ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಇವತ್ತು ನಾನು ಹೊರಗಡೆ ಹೋಗಿದ್ದೆ. ನಮ್ಮೂರಲ್ಲಿ ಸೀಗೆ ಹುಣ್ಣಿಮೆಗೆ ಆರತಿ ಬಂದಿದ್ದಾವಾಗಲೇ. ಸಣ್ಣ ಗೌರಿ ಹುಣ್ಣಿಮೆ ಅಂತ ಹೇಳ್ತಾರೆ. ನಾನೊಂದು ಕೆಜಿಯಷ್ಟು ತೊಗೊಂಡು ಬಂದೆ. ದೀಪಾವಳಿಗೆ ಬರುತ್ತದೆ, ಲಕ್ಷ್ಮೀ ಪೂಜೆಗೆ ಮತ್ತು ತುಳಸಿ ಹಬ್ಬಕ್ಕೆ, ಗೌರಿ ಹುಣ್ಣಿಮೆಗೆ ಅಂತ. ಅವ್ರ ಅಂಗಡಿಯವ್ರು ನಗ್ತಾ ಇದ್ದಾಳೆ ಅವರ ಅಕ್ಕ. ಈ ಅಮ್ಮ ಇಲ್ಲಿದ್ದ ಬಂದ್ಲಪ್ಪ ವಿಡಿಯೋ ಹಿಡ್ಕೊಂಡು ಅಂತ. ನಾನೇನೋ ಬೇಜಾರು ಮಾಡ್ಕೊಳ್ತಾರ ಅಂದ್ಕೊಂಡಿದ್ದೆ. ಇಲ್ಲ, ಹ್ಯಾಪಿ ಇದ್ದಾರೆ ಅವ್ರು, ಚೆನ್ನಾಗಿದ್ದಾರೆ, ಏನು ಅಂದ್ಕೊಳ್ಳಿಲ್ಲ ಅವರು, ತಪ್ಪು ತಿಳ್ಕೊಳ್ಳಿಲ್ಲ. ಅಕ್ಕ ವಿಡಿಯೋ ಮಾಡಿ ಜಗ್ಗಿ ತೊಗೊಳ್ತಾಳೆ ಅಂದ್ಕೊಂಡಿದ್ದಾರೆ ಅವರು. ಒಂದು ಕೆಜಿ ಅಷ್ಟು ತೊಗೊಂಡೆ ಅಷ್ಟೇ. ಸಪ್ರೇಟಾಗಿ ಕಲರ್ ಇದ್ದಾವಲ್ವ, ಅವೆಲ್ಲ ಸಪ್ರೇಟಾಗಿ ತೊಗೊಂಡೆ ನಾನು. ಇದು ಫೇಮಸ್ ಅಂಗಡಿ ರೀ, ಇದು ಬಳ್ಳಾರಿಯಲ್ಲಿ ಸ್ವೀಟ್ ಅಂಗಡಿ. ಲಡ್ಡು ಚೆನ್ನಾಗಿ ಸಿಗುತ್ತೆ, ಮೈಸೂರು ಪಾಕ್ ಲಡ್ಡು, ಜಿಲೇಬಿ. ವರ್ಷ ಇಲ್ಲಿ ಜಾಸ್ತಿ ಸೇಲ್ ಆಗೋದು ಆರತಿ ಮಾತ್ರ. 20-25 ವರ್ಷದಿಂದ ನೋಡ್ತಾ ಇದ್ದೇನೆ ರೀ ಇದು ನಾನು ಅಂಗಡಿ. ಹಿಂಗೇ ಇದೆ, ಏನು ಚೇಂಜ್ ಆಗಿಲ್ಲ. ಅಂದರೆ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಫೇಮಸ್ ಅಂಗಡಿ ಇದು. ಇಲ್ಲಿ ಬ್ರೂಸ್ಪೇಟ್ ಸ್ಟೇಷನ್ ಪಕ್ಕಕ್ಕಿದೆ. ಬ್ರೂಸ್ಪೇಟ್ ಮೀನ್ಸ್ ಇದು ಬ್ರಿಟಿಷರ್ ಹೆಸರು, ಆವಾಗಿನ ಕಾಲದ್ದು ಅದು ಸ್ಟೇಷನ್ ಹೆಸರು. ಅದ್ರ ಪಕ್ಕಕ್ಕೆ ಇರೋದು ಅಂಗಡಿ. ಚೆನ್ನಾಗಿದೆ. ಆ ಬ್ರೂಸ್ಪೇಟ್ ಸ್ಟೇಷನ್ ಇದಲ್ರಿ, ಅದು ಇದು ಬ್ರಿಟಿಷರ ಕಾಲದಾಗ ಕಟ್ಟಿದ್ದಂಗಿದೆ. ಮಾಡಲ್ ಕೂಡ ಹಂಗೆ ಇದೆ, ಅದು ಹೆಸರು ಕೂಡ ಅದೇ ಇದೆ ಆ ಸ್ಟೇಷನ್ನಿಗೆ. ಆ ಹೆಸರು ಹೇಳ್ಬಿಟ್ರೆ ಆಟೋದವ್ರಿಗೆ ಎಲ್ಲಿದ್ರು ಕರ್ಕೊಂಡು ಬರ್ತಾರೆ. ಆ ಸ್ಟೇಷನ್ ಹೆಸರು ಹೇಳ್ಬಿಟ್ರೆ. ಆ ಸ್ಟೇಷನ್ ಒಂದು 3 ಬ್ರಿಟಿಷರ ಹೆಸರು ಇದಾವೆ ರೀ ಇಲ್ಲಿ. ಕೌಲ್ ಬಜಾರ್, ಮಿಲ್ಲಾರ್ಪೇಟೆ, ಒಂದು ಬ್ರೂಸ್ಪೇಟ್ ಸ್ಟೇಷನ್. ಅವು 3 ಚೇಂಜ್ ಆಗಿಲ್ಲ, ಹಂಗೆ ಇದ್ದಾವೆ ಹೆಸರು. ಅವು ಬ್ರಿಟಿಷರ ಹೆಸರು. ನನಗೆ ವಂಡರ್ ಅನ್ನಿಸ್ತು, ಇನ್ನೇನಪ್ಪ ಇನ್ನೂ ಇದಾವಲ್ಲ ಅವ್ರ ಹೆಸರು ಅಂತ. ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಒಂದು 75-76 ವರ್ಷ ಆಯಿತು. ಆ ಸ್ಟೇಷನ್ ಮಾತ್ರ ಬ್ರಿಟಿಷರ ಕಾಲದಾಗ ಕಟ್ಟಿದ್ದಂಗೆ ಹಂಗೆ ಇದೆ ಅದು. ಅಂಗಡಿಯವ್ರು ಏನು ಬೇಜಾರು ಮಾಡ್ಕೊಳ್ತಾರೆ ಅಂದ್ಕೊಂಡಿದ್ದೆ, ಏನಿಲ್ಲ. ವಿಡಿಯೋ ಮಾಡೋದಕ್ಕೆ ಅವ್ರಿಗೇನು ಬೇಜಾರಾಗಲಿಲ್ಲ.